ಸೊ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ. ಇವತ್ತಿನ ವಿಡಿಯೋಲಿ ನಾವು ಮತ್ತೆ ಆಡ್ತಿದ್ದೀವಿ ಸ್ಕೇರಿ ಟೀಚರ್ 3D ಗೇಮ್ನ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಹೊಸಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ನಡೀರಿ ಗೈಸ್, ಬೇಗ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಪಾರ್ಟ್ ವಿಡಿಯೋಲಿ ನಾವು 5 ಲೆವೆಲ್ನ ಕಂಪ್ಲೀಟ್ ಮಾಡಿದ್ವಿ ಗೈಸ್. ಅದ್ರ ಜೊತೆಗೆ ನಾನು ವೀಡಿಯೋನು ಕೂಡ ಎಂಡ್ ಮಾಡಿದ್ದೆ ಲಾಸ್ಟ್ ಪಾರ್ಟಲ್ಲಿ. ಸದ್ಯಕ್ಕಿನ ನಮ್ಮ ಹತ್ರ ನೋಡ್ಬೋದು 4 ಲೆವೆಲ್ ಇದೆ ಇವಾಗ. ಆ 4 ಲೆವೆಲ್ನು ಕೂಡ ಇವಾಗ ನಾವು ಕಂಪ್ಲೀಟ್ ಮಾಡಬೇಕು. ನೋಡ್ಬೋದು ಫ್ಲೇಮ್ ಗೇಮು, ಸ್ಟಿಕ್ಕಿ ಮೆಸ್ಸು, ಸ್ಟಿಂಕಿ, ಸವಾನ ಮತ್ತು ರೂಯಿನ್ ದ ಪಾರ್ಸಲ್ ಅಂತ 4 ಲೆವೆಲ್ ಇದೆ. ಬೇಗ ನಡೀರಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್ ಗೈಸ್, ಇವತ್ತಿನ ವಿಡಿಯೋಲಿ ನಾವು ಫಸ್ಟ್ ಲೆವೆಲ್ ಆಡ್ತಿದ್ದೀವಿ. ಸದ್ಯಕ್ಕೆ ಆಬ್ಜೆಕ್ಟಿವ್ ಅಲ್ಲಿ ನೋಡ್ಬೋದು, ಆ್ಯಡ್ ಸಮ್ ಕಲರ್ ಟು ಮಿಸ್ ಟೀಚರ್ಸ್ ಡಾರ್ಕ್ ವರ್ಲ್ಡ್ ಬೈ ಬ್ಲೋಯಿಂಗ್ ಅಪ್ ಅವರ್ ಫೈರ್ ಪ್ಲೇಸ್ ಆ್ಯಂಡ್ ವಾಚರ್ ಸಫರ್ ಅಂತ ಇದೆ. ಸದ್ಯಕ್ಕೆ ನಂಗೆ ಆಬ್ಜೆಕ್ಟಿವಿಂದ ಏನು ಕೂಡ ಐಡಿಯಾನೂ ಇಲ್ಲ. ಸದ್ಯಕ್ಕೆ ಯಾವುದೋ ಫೈರ್ ಪ್ಲೇಸ್ ಇದೆ ಅಂತೆ. ಸೊ ಅಲ್ಲಿ ನಾವೇನಾದರೂ ಉಯ್ಬೇಕನ್ಸುತ್ತೆ ಗೈಸ್, ಎಕ್ಸ್ಪೆರಿಮೆಂಟ್ ಮಾಡಬೇಕನ್ಸುತ್ತೆ. ಆಯಿಲ್ ಗೀಲ್ ಏನಾದರೂ ಇದೆ, ಅದು ಬ್ಲಾಸ್ಟ್ ಆಗಬೇಕನ್ಸುತ್ತೆ. ಸದ್ಯಕ್ಕೆ ಅದೇ ಇರೋದು ನನಗೆ ಐಡಿಯಾ. ನೋಡೋಣ. ಫೈಂಡ್ ಸಮಥಿಂಗ್ ಟು ಬ್ಲೋ ಅಪ್ ದಿ ಫೈರ್ ಪ್ಲೇಸ್ ವಿತ್ ಅಂತ ಇದೆ ಮಿಷನಲ್ಲಿ. ಸದ್ಯಕ್ಕೆ ಒಂದ್ಸಲಿ ಶಾಪ್ಗೆ ಹೋಗಿ ನೋಡ್ಕೊಳ್ಳೋಣ ತಡೀರಿ. ನೋಡ್ಬೋದು ಕೆರೋಸಿನ್ ಆಯಿಲ್ ಮತ್ತು ವಾಟರ್ ಜಗ್ ಬೇಕು. ಸೊ ಶಾಪಲ್ಲಿ ನೀವು ನೋಡಿದ್ರೆ ನಿಮಗೆ ಒಂಚೂರು ಐಡಿಯಾ ಸಿಗುತ್ತೆ. ನೀವೇನಾದರೂ ಈ ಮಿಸ್ ಟೀಚರ್ ಗೇಮ್ ಮಾಡ್ತಿದ್ರೆ, ಅಂದರೆ ಸ್ಕೇರಿ ಟೀಚರ್ ಗೇಮ್ ಮಾಡ್ತಿದ್ರೆ ಶಾಪ್ಗೆ ಹೋಗ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿದ್ರೆ ಏನು ಐಟಮ್ ಬೇಕಂತ ಗೊತ್ತಾಗುತ್ತೆ ನಿಮ್ಗೆ, ಅದರಲ್ಲೇ ಹಿಂಟ್ ಬದಲು. ಸದ್ಯಕ್ಕೆ ನೋಡ್ಬೋದು ಗೈಸ್, ನಾನು ಇವಾಗ ಕೆರೋಸಿನ್ ಆಯಿಲು ವಾಟರ್ ಹುಡುಕಬೇಕು. ವಾಟರ್ ಅಂತೂ ನಂಗೆ ಗೊತ್ತು ಎಲ್ಲಿರುತ್ತೆ ಅಂತ. ಆಲ್ಮೋಸ್ಟ್ ಅಲ್ಲೂ ಕಿಚನಲ್ಲಿರುತ್ತೆ ವಾಟರು. ಸದ್ಯಕ್ಕೆ ನೋಡ್ಬೋದು ಮಿಸ್ ಟೀಚರ್ ಇಲ್ಲೆಲ್ಲೂ ಇಲ್ಲ. ಸದ್ಯಕ್ಕೆ ನೋಡ್ಬೋದು ವಾಟರ್ ಜಗ್ ತೊಗೊಬರ್ತಾಯಿನಿ. ಸೊ ಫಸ್ಟು ವಾಟರ್ ಉಯ್ಬೇಕು ಅನಿಸುತ್ತೆ, ಗೊತ್ತಿಲ್ಲ. ಒಂದ್ಸಲಿ ಟ್ರೈ ಮಾಡಿ ನೋಡೋಣ. ಪ್ರ್ಯಾಂಕ್ ಫೇಲ್ ಆದರೂ ಪರವಾಗಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ನೋಡ್ಬೋದು ವಾಟರ್ ಒಯ್ದಿದ್ದೀನಿ ಫೈರ್ ಪ್ಲೇಸಲ್ಲಿ. ವಾಪಸ್ ಮಿಸ್ ಟೀಚರ್ ಕೂಡ ಬರ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಂಗಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಪ್ರ್ಯಾಂಕ್ ಫೇಲ್ ಆಗೋ ಚಾನ್ಸ್ ಇದೆ, ಯಾಕಂದರೆ ನಾವು ಕೆರೋಸಿನ್ ಆಯಿಲ್ ಉಯ್ದಿಲ್ಲ. ಅದಕ್ಕೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇಲ್ಲವೇ ಇಲ್ಲ. ಯಾಕೆ ಬ್ಲೋ ಅಪ್ ಆಗಲ್ಲ ಅಂತ ನೀವು ಕೇಳ್ಬೋದು ಗೈಸ್. ಫೈರ್ ಪ್ಲೇಸಲ್ಲಿ ಬ್ಲಾಸ್ಟ್ ಆಗಲ್ಲ ಯಾಕೆ ಅಂತ ಕೇಳ್ಬೋದು. ಯಾಕಂದರೆ ನಾವು ವಾಟರ್ ಉಯ್ದಿರೋದು, ಕೆರೋಸಿನ್ ಆಯಿಲ್ ಉಯ್ದಿದ್ರೆ ಬ್ಲಾಸ್ಟ್ ಆಗಿರೋದು. ಅಲ್ಲಿ ನೋಡ್ಬೋದು ಇವಾಗ ಮಿಸ್ ಟೀಚರ್ ಮತ್ತೆ ಲೈಟ್ ಅಪ್ ಮಾಡ್ತಾರೆ, ಅಂದರೆ ಮತ್ತೆ ಬೆಂಕಿ ಹಚ್ತಾರೆ. ಅದಕ್ಕೆ ಅದೇನಾಗಲ್ಲ. ನೋಡ್ಬೋದು ಮ್ಯಾಚ್ ಬಾಕ್ಸ್ ತೊಗೊಂಡು ಹಚ್ತವ್ರೆ. ಸೊ ನಂಗೆ ಇವಾಗ ಫ್ಲ್ಯಾಶ್ ಆಯಿತು ಪ್ರ್ಯಾಂಕ್ ಮಾಡಾದ್ಮೇಲೆ. ಸದ್ಯಕ್ಕೆ ಪ್ರ್ಯಾಂಕ್ ಫೇಲ್ ಆಗಿದೆ. ಇಟ್ಸ್ ಓಕೆ. ಫಸ್ಟ್ ಲೆವೆಲೇ ಪ್ರ್ಯಾಂಕ್ ಫೇಲ್ ಆಗಿದೆ. ಸದ್ಯಕ್ಕೆ ಗೈಸ್, ನಾನು ಕೆರೋಸಿನ್ ಆಯಿಲ್ ಎಲ್ಲಿದೆ ಅಂತ ನನಗೆ ಗೊತ್ತು. ಶೆಡ್ಡಲ್ಲಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಕೆರೋಸಿನ್ ಆಯಿಲು. ಗ್ಯಾಸೋಲಿನ್ ಅಂತ ಇದೆಯಲ್ಲ, ಅದೇ ಕೆರೋಸಿನ್ ಆಯಿಲು. ಸದ್ಯಕ್ಕೆ ನನಗೆ ಗೊತ್ತಿರೋ ಅಂಥದ್ದು. ನೋಡೋಣ, ತೊಗೊಂಡು ನೋಡೋಣ. ಗ್ಯಾಸೋಲಿನ್ ಒಂದೇ ಇರೋದು, ಅದೇ ಇರಬೇಕು ಅನಿಸುತ್ತೆ ಕೆರೋಸಿನ್ ಆಯಿಲ್ ನನ್ನ ಪ್ರಕಾರ. ಸದ್ಯಕ್ಕೆ ನೋಡ್ಬೋದು ಇಲ್ಲೆಲ್ಲ ನೋಡ್ಬೋದು ಸಿಸರ್ಸು, ಏನೇನೋ ಟೂಲ್ಸ್ಗಳೆಲ್ಲ ಇಟ್ಟವ್ರೆ ಶೆಡ್ಡಲ್ಲಿ. ಸದ್ಯಕ್ಕೆ ತೊಗೊಂಡೋಗೋಣ ಗೈಸ್. ನೋಡ್ಬೋದು ಕೆರೋಸಿನ್ ಆಯಿಲ್ ಇದೇನೆ. ಗೋ ಟು ದಿ ಫೈರ್ ಪ್ಲೇಸ್ ಆ್ಯಂಡ್ ಡೂ ದಿ ಟ್ರಿಕ್ ಟು ಕಂಪ್ಲೀಟ್ ದಿ ಟಾಸ್ಕ್ ಅಂತ ಇದೆ. ಸದ್ಯಕ್ಕೆ ಕೆರೋಸಿನ್ ಆಯಿಲ್ನ ತೊಗೊಂಡೋಗಿ ಏನು ನೋಡೋಣ. ಸದ್ಯಕ್ಕೆ ನೋಡ್ಬೋದು ಮಿಸ್ ಟೀಚರ್ ಎಲ್ಲೋ ಹೋಗಿ ಮಲ್ಕೊಂಡಿದ್ದಾರೆ. ಎಲ್ಲಿ ಮಲ್ಕೊಂಡಿದ್ದಾರೆ ಅಂತ ನಂಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಇರ್ತಾರೆ ಆಲ್ಮೋಸ್ಟ್ ಅಲ್ಲೂ. ಸದ್ಯಕ್ಕೆ ವಾಪಸ್ ಕೂಡ ಬರ್ತವ್ರೆ. ನಾವು ಇವಾಗ ಮೇಲೆ ಓಡೋಯ್ತಿದ್ದೀವಿ. ನೋಡ್ಬೋದು ಹೋಗೋಣ ಗೈಸ್. ಇವಾಗ ನೋಡ್ಬೋದು ಮಿಸ್ ಟೀಚರ್ ಆಟಾಡ್ಸ್ಕೊಬರ್ತವ್ರು ಹಿಂದೆನೇ. ಸದ್ಯಕ್ಕೆ ಅದಕ್ಕೆ ನಾನು ಬೇಗ ಹೊಡೀತೀನಿ. ಯಾವುದಾದ್ರೂ ಒಂದು ಕಿಟಕಿಯಿಂದ ಎಗ್ರೋಗಬೇಕು, ಯಾಕಂದರೆ ಮಿಸ್ ಟೀಚರ್ಸ್ ತುಂಬ ಫಾಸ್ಟಾಗಿ ಬರ್ತಾರೆ ಗೈಸ್ ಈ ಗೇಮಲ್ಲಿ, ಲಿಟ್ರಲಿ. ಸೊ ನೀವು ನೋಡುವಾಗ ನಿಮ್ಗೇನು ಸ್ಲೋ ಅನಿಸ್ಬೋದು, ಮಿಸ್ ಟೀಚರ್ ಬರ್ತಿರೋದು ತುಂಬ ಫಾಸ್ಟಾಗಿ ಬರ್ತಿರ್ತಾರೆ. ನೋಡ್ಬೋದು ನಾನು ಕಿಟಕಿಯಿಂದ ಎಗ್ರುಬಿಟ್ಟೆ ಮಾತಾಡ್ತಾ, ಯಾಕಂದರೆ ಮಿಸ್ ಟೀಚರ್ ಕೈಲಿಂದ ತಪ್ಪಿಸ್ಕೊಳ್ಳೋದು ತುಂಬ ಈಸಿ ಅಲ್ಲ ಗೈಸ್, ತುಂಬ ಕಷ್ಟನೇ. ಅದಕ್ಕೋಸ್ಕರ ಕಿಟಕಿಯಿಂದ ಎಗ್ರಿ ಈಸಿ ಪಾತ್ವೆಯಿಂದ ಓಡೋದೆ. ಸದ್ಯಕ್ಕೆ ನೋಡ್ಬೋದು ಕೆರೋಸಿನ್ ಒಯ್ದಿದ್ದೀವಿ. ಓಕೆ, ಬ್ಲಾಸ್ಟ್ ಕೂಡ ಆಗೋಯ್ತು. ಫಸ್ಟ್ ವಾಟರ್ ಒಗಿಬೇಕು ಅನ್ಸುತ್ತೆ, ಮತ್ತೆ ಪ್ರ್ಯಾಂಕ್ ಫೇಲ್ ಆಯ್ತು. ಇಟ್ಸ್ ಓಕೆ. ಓಕೆ ಗೈಸ್, ಸದ್ಯಕ್ಕೆ ನೋಡ್ಬೋದು 3ನೇ ಸರಿ ಆಡ್ತಿರೋದು ಈ ಲೆವೆಲ್ ಇವತ್ತಿನ ವೀಡಿಯೋಲಿ. 2 ಸಲ ಪ್ರ್ಯಾಂಕ್ ಫೇಲ್ ಆಗಿದೆ. ಇಟ್ಸ್ ಓಕೆ. ಮತ್ತೆ ಇನ್ನೊಂದ್ಸಲಿ ಟ್ರೈ ಮಾಡೋಣ ಈ ಸಲ, ಆದರೆ ಪರ್ಫೆಕ್ಟಾಗಿ ಪ್ರ್ಯಾಂಕ್ ಮಾಡೋಣ ಟೀಚರ್ನ. ಸದ್ಯಕ್ಕೆ ನೋಡ್ಬೋದು ನಾನು ಶೆಡ್ಗೆ ಹತ್ರ ಹೋಯ್ತೀನಿ, ಯಾಕಂದರೆ ಕೆರೋಸಿನ್ ಆಯಿಲ್ ತೊಗೊಬೇಕು ಅದಕ್ಕೋಸ್ಕರ. ಅದ್ರ ಜೊತೆಗೆ ವಾಟರ್ ಕೂಡ ತೊಗೊಳ್ಳೋಣ. ಈ ಥರ ಮಿಸ್ಟೇಕ್ ಮಾಡೋದು ಬೇಡ ಇನ್ನೊಂದ್ಸಲಿ, ಯಾಕಂದರೆ ವಾಟರ್ ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ. ಫಸ್ಟು ವಾಟರ್ ಹಾಕ್ಬಿಟ್ಟು ಆಮೇಲೆ ಕೆರೋಸಿನ್ ಆಯಿಲ್ ಹಾಕ್ಬೇಕು ಅನ್ಸುತ್ತೆ. ನಾವು ಡೈರೆಕ್ಟ್ ಕೆರೋಸಿನ್ ಆಯಿಲ್ ಹಾಕ್ಬಿಟ್ವಿ ಲಾಸ್ಟಲ್ಲಿ. ಅದಕ್ಕೆ ಮುಂಚೆ ಅಂತ ವಾಟರೇ ಹಾಕ್ಬಿಟ್ವಿ ಫಸ್ಟು. ಇಟ್ಸ್ ಓಕೆ ಗೈಸ್, ನನಗೂ ಕೂಡ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಇಟ್ಸ್ ಓಕೆ. ಸದ್ಯಕ್ಕೆ ನೋಡ್ಬೋದು ಮಿಸ್ ಟೀಚರ್ ನೋಡ್ಬೋದು ಮೈನ್ ಡೋರೇ ಲಾಕ್ ಹಾಕ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಗೈಸ್ ನೋಡ್ಬೋದು ಮಿಸ್ ಟೀಚರಿನ ಗ್ರೌಂಡ್ ಫ್ಲೋರಲ್ಲೇ ಇದ್ದಾರೆ. ಸದ್ಯಕ್ಕೆ ನಾವು ಕಿಚನ್ಗೆ ಹೋಗಬೇಕು ವಾಟರ್ ಮಗ್ ತೊಗೊಳಕ್ಕೆ. ವಾಟರ್ ಮಗ್ ತೊಗೊಂಡ್ರೆ ಫಸ್ಟ್ ವಾಟರ್ ಹಾಕಿ ಆಮೇಲೆ ಕೆರೋಸಿನ್ ಆಯಿಲ್ನ ಮಿಕ್ಸ್ ಮಾಡಿ ಏನೋ ಒಂದು ರಿಯಾಕ್ಷನ್ ಆಗುತ್ತೆ. ಆವಾಗ ಬೆಂಕಿ ಪಟ್ಟಣದಿಂದ ಈ ಟೀಚರ್ ಹಚ್ತಾರಲ್ಲ ಬೆಂಕಿನ, ಸೊ ಅವಾಗ ಏನೋ ಬ್ಲಾಸ್ಟ್ ಆಗುತ್ತೆ. ಸದ್ಯಕ್ಕೆ ನಾವು ನೋಡ್ಬೋದು ಗೋ ಟು ದಿ ಫೈರ್ ಪ್ಲೇಸ್ ಆ್ಯಂಡ್ ಡೂ ದಿ ಟ್ರಿಕ್ ಕಂಪ್ಲೀಟ್ ದಿ ಟಾಸ್ಕ್ ಅಂತಾರೆ. ಸದ್ಯಕ್ಕೆ ಲಾಸ್ಟ್ ಟೈಮ್ ಬಂದಂಗೆ, ಲಾಸ್ಟ್ ಟೈಮ್ ಥರ ಕೆರೋಸಿನ್ ಆಯಿಲ್ ಉಯ್ಯೋದು ಬೇಡ ಫಸ್ಟೇ. ಸದ್ಯಕ್ಕೆ ನೋಡ್ಬೋದು ನಾನು ರೈಟ್ ಸೈಡಿಂದ ಹೋಗ್ತಿದ್ದೀನಿ, ಅಂದರೆ ಟಿ ವಿ ರೂಮಿಂದ ಹೋಗ್ತಿದ್ದೀನಿ, ಯಾಕಂದರೆ ಅಲ್ಲಿಂದ ಕನೆಕ್ಷನ್ ಇದೆ. ಕನೆಕ್ಷನ್ ಆಗಿ ಒಂದು ಬಾಗಿಲಿದೆ. ಸದ್ಯಕ್ಕೆ ಕಿಚನ್ಗೆ ನೋಡ್ಬೋದು ಮಿಸ್ ಟೀಚರ್ ಇಲ್ಲೇ ಎಲ್ಲೋ ಓಡಾಡ್ತಿದ್ದಾರೆ ಸ್ಟೇರ್ ಕೇಸ್ ಹತ್ರ.
ಸೊ ಅದಕ್ಕೆ ಈ ಸೈಡಿಂದನೂ ಹೋಗೋದು ಬೇಡ ಅಂದ್ಬಿಟ್ಟು ನೋಡ್ಬೋದು ಮತ್ತೆ ಬೆಲ್ ಹೊಡಿತೀನಿ, ಯಾಕಂದರೆ ಮಿಸ್ ಟೀಚರ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಯ್ತಾರೆ. ಇಲ್ಲಿ ಬಂದಾಗ ನಾವು ಶಾರ್ಟ್ಕಟ್ಟಿಂದ ಓಡೋಗ್ಬೋದು, ಯಾಕಂದರೆ ಮಿಸ್ ಟೀಚರ್ ಇಲ್ಲಿ ಬಂದ್ಬಿಟ್ಟು ಹುಡುಕ್ತಾರೆ, ಸ್ವಲ್ಪ ಗ್ಲಿಚ್ ಏನಾದರೂ ಆಗುತ್ತೆ ಒಂದೊಂದ್ಸಲಿ. ಮಿಸ್ ಟೀಚರ್ ಆಚೆನೇ ಕಚ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಇವಾಗ ನಾನು ನೋಡ್ಬೋದು ಬೇಗ ಮಾತಾಡ್ಕೊಂಡು ಫುಲ್ ಫಾಸ್ಟಾಗಿ ಓಡೋಯ್ತೀನಿ, ಯಾಕಂದರೆ ವಾಟರ್ ಮಗ್ ತೊಗೊಬೇಕು. ಸೊ ಅದಕ್ಕೋಸ್ಕರ ನೋಡ್ಬೋದು ವಾಟರ್ ಮಗ್ ಕೂಡ ನಾವಿಲ್ಲಿ ಸಕ್ಸಸ್ಫುಲಿ ತೊಗೊಂಡ್ವಿ. ಮಿಸ್ ಟೀಚರ್ ನಾವು ವಾಪಸ್ ಹೋಯ್ತಾನೆ ಇದ್ದಾರೆ ಬಾಗ್ಲ ಹತ್ರ. ಸೊ ಅದಕ್ಕೆ ಅವ್ರು ಹೋಗೋ ಅಷ್ಟರಲ್ಲಿ ನಾವು ಬೇಗ ಇವಾಗ ಕೆರೋಸಿನ್ ಆಯಿಲ್ ಮತ್ತು ವಾಟರ್ ಮಗ್ನ ಫೈರ್ ಪ್ಲೇಸ್ ಇದೆಯಲ್ಲ ಅಲ್ಲಿ ಉಯ್ಬೇಕು. ಸೊ ಅದಕ್ಕೆ ನೋಡ್ಬೋದು ನಾನು ಬೇಗ ಬಂದುಬಿಟ್ಟೆ. ಓಕೆ, ವಾಟರ್ ಮಗ್ನ ಒಯ್ದ್ವಿ, ಜೊತೆಗೆ ಇವಾಗ ನೋಡ್ಬೋದು ಕೆರೋಸಿನ್ ಕೂಡ ಒಯ್ದ್ವಿ. ರನ್ ಬಿಫೋರ್ ಮಿಸ್ ಟೀಚರ್ ಕಮ್ಸ್ ಟು ಕ್ಯಾಚ್ ಯು ಅಂತ ಇದೆ. ಸೊ ಬೇಗ ಓಡೋಣ, ಮಿಸ್ ಟೀಚರ್ ಬರೋಕ್ಕೆ ಮುಂಚೆ ಈ ಕಿಟಕಿಯಿಂದನೇ ಎಗ್ರು ಹೋಗ್ಬಿಡೋಣ, ಯಾಕಂದರೆ ಮತ್ತೆ ಬಾಗಿಲೆಲ್ಲ ತೆಕ್ಕೊಂಡು ಹೋಗೋ ಅಷ್ಟರಲ್ಲಿ ಮಿಸ್ ಟೀಚರ್ ಬಂದುಬಿಡ್ತಾರೆ. ಸೊ ಅದಕ್ಕೋಸ್ಕರ ಅದಕ್ಕೆ ನೋಡ್ಬೋದು ನಾನು ಆಚೆ ಬಂದುಬಿಟ್ಟು ಹೆಂಗೋ ಒಂದು ಮಾಡಿ ಮಿಸ್ ಟೀಚರ್ ಇವಾಗ ವಾಪಸ್ ಹೋಯ್ತಿದ್ದಾರೆ ಫೈರ್ ಪ್ಲೇಸ್ ಹತ್ರ ಬೆಂಕಿ ಪಟ್ಟಣದಿಂದ, ಅಂದರೆ ಮ್ಯಾಚ್ ಬಾಕ್ಸಿಂದ ಫೈರ್ ಹಚ್ಚೋಕ್ಕೆ, ಬೆಂಕಿ ಹಚ್ಚೋಕ್ಕೆ. ಸೊ ಅದಕ್ಕೆ ನಾನು ನೋಡ್ಬೋದು ಗೈಸ್ ವಾಪಸ್ ಓಡೋಯ್ತೀನಿ, ಆದರೆ ಇನ್ನು ಮಿಸ್ ಟೀಚರ್ ಮೆತ್ತಿಗೆ ನಡ್ಕೊಂಡು ಹೋಯ್ತಿದ್ದಾರೆ. ಸೊ ಮಿಸ್ ಟೀಚರ್ ಹೋಗೋ ಅಷ್ಟರಲ್ಲಿ ನೀವು ಇನ್ನೂ ಚಾನಲ್ಗೆ ಯಾರು ಹೊಸಬರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದರ ಕಂಟೆಂಟ್ ಇರೋ ವಿಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ. ಸೊ ಅದಕ್ಕೆ ನೋಡ್ಬೋದು ಬಾಂಬ್ ಬ್ಲಾಸ್ಟ್ ಆಗಿದೆ, ಇದ್ರ ಮುಖಾಂತರ ನಾವು ಲೆವೆಲ್ನ ಕೂಡ ಮುಗಿಸಿದ್ದೀವಿ. ಸೊ ಮಿಸ್ ಟೀಚರ್ ಮುಖ ಎಲ್ಲ ನೋಡ್ಬೋದು ಫುಲ್ ಕಪ್ಗಾಗಿತ್ತು. ಸೊ ಅದಕ್ಕೆ ಇದ್ರ ಮುಖಾಂತರ ಫೈನಲಿ ನಾವು ಫಸ್ಟ್ ಲೆವೆಲ್ನ ಪ್ರ್ಯಾಂಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಸೊ ನಡೀರಿ ಬೇಗ ನೆಕ್ಸ್ಟ್ ಪ್ರ್ಯಾಂಕ್ ಕಡೆಗೆ ಹೋಗೋಣ, ಮತ್ತೆ ಟೀಚರ್ನ ಪ್ರ್ಯಾಂಕ್ ಮಾಡೋಣ. साले को बम से उड़ा दूंगा एक बार हाथ में आ जाए तो. ಆಲ್ ರೈಟ್ ಗೈಸ್, ಇಲ್ಲಿ ನಾವು ಸೆಕೆಂಡ್ ಲೆವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಸದ್ಯಕ್ಕೆ ಆಬ್ಜೆಕ್ಟಿವ್ ಅಲ್ಲಿ ನೋಡ್ಬೋದು, ಎಂಜಾಯ್ ವಾಚಿಂಗ್ ಮಿಸ್ ಟೀಚರ್ ಗೆಟ್ ಕಾಟ್ ಇನ್ ಅ ಸ್ಟಿಕ್ಕಿ ಮೆಸ್ ಬೈ ಆ್ಯಡಿಂಗ್ ಜೆಲ್ಲೋ ಟು ಹರ್ ಬಾತ್ ಟಬ್ ಆ್ಯಂಡ್ ರೂಯಿನ್ ಬಾತ್ ಟೈಮ್ ಅಂತ ಇದೆ ಸದ್ಯಕ್ಕೆ ಏನೋ ಜೆಲ್ಲೋ ಅಂತ ಏನೋ ಇರುತ್ತಂತೆ, ಅದನ್ನು ನಾವು ಬಾತ್ ಟಬ್ಬಲ್ಲಿ ಹಾಕಿ ಮಿಕ್ಸ್ ಮಾಡಬೇಕಂತೆ ನೀರಲ್ಲಿ. ಸದ್ಯಕ್ಕೆ ಕಟ್ಸಿನ ನೋಡ್ಬೋದು ಟೀಚರ್ ಬಾತ್ರೂಮ್ಗೆ ಹೋಗಿದ್ದಾರೆ, ಹೋಗಿ ಬಾತ್ ಟಬ್ಬಲ್ಲಿರೋ ಟ್ಯಾಪ್ನ ಆನ್ ಮಾಡ್ತಿದ್ದಾರೆ, ಸೊ ದಟ್ ಆ ಬಾತ್ ಟಬ್ಬಲ್ಲಿ ನೀರು ಫಿಲ್ ಆಗ್ಬೋದು ಅಂತ. ಸದ್ಯಕ್ಕೆ ನೋಡ್ಬೋದು ವಾಟರ್ನ ಆನ್ ಮಾಡಿದ್ದಾರೆ, ಟ್ಯಾಪ್ ಆನ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ನಮ್ಮ ಮಿಷನ್ ಇರೋದು ನೋಡ್ಬೋದು ಫೈಂಡ್ ದ ಜೆಲ್ಲೋ ಅಂತ ಇದೆ. ಅದ್ರ ಜೊತೆಗೆ ನೋಡ್ಬೋದು ಶಾಪ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಯಾವ ಪ್ರಾಡಕ್ಟ್ಸ್ನ ಹುಡುಕಬೇಕು ಅಂತ. ನೋಡ್ಬೋದು ಸೋಪ್ ಬಬಲ್ಸ್ನು ಕೂಡ ನಾವು ಹುಡುಕಬೇಕು. ಸದ್ಯಕ್ಕೆ ಸೋಪ್ ಬಬಲ್ಸ್ ಯಾಕೆ ಅಂದರೆ ಅದು ಕವರ್ ಮಾಡೋದಕ್ಕೆ ಬಬಲ್ ಬಂದು, ಯಾಕಂದರೆ ಇವಾಗ ನಾವು ಜೆಲ್ಲೋ ಆ್ಯಡ್ ಮಾಡಿದಾಗ ವಾಟರ್ ರಿಯಾಕ್ಟ್ ಆದರೂ ಆಗುತ್ತೆ, ಬೇರೆ ಕಲರ್ಗೆ ಟರ್ನ್ ಆದರೂ ಆಗ್ಬೋದು. ಅದಕ್ಕೋಸ್ಕರ ಸದ್ಯಕ್ಕೆ ನೋಡ್ಬೋದು ನಾನು ಶೆಡ್ಗೆ ಬಂದಿದ್ದೀನಿ, ಯಾಕಂದರೆ ಇಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ, ಇದರಲ್ಲಿ ಯಾವುದಾದ್ರೂ ಇರ್ಬೋದು ಅಂತ ನೋಡೋಕ್ಕೆ ಬಂದೆ, ಆದರೆ ಏನೂ ಇಲ್ಲ, ಎಷ್ಟೊಂದು ಟೂಲ್ಸ್ಗಳಿದೆ ಅಷ್ಟೇ, ಅಲ್ಲಿ ಪ್ರಾಡಕ್ಟ್ಸ್ ಏನೂ ಇಲ್ಲ. ಸದ್ಯಕ್ಕೆ ಜೆಲ್ಲೋ ನನ್ನ ಪ್ರಕಾರ ಕಿಚನಲ್ಲಿ ಎಲ್ಲಾದರೂ ಸಿಗ್ಬೋದು ಅನಿಸುತ್ತೆ, ನನಗೂ ಕೂಡ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಜೆಲ್ಲೋ ಅಂತ. ಸೋಪ್ ಬಬಲ್ಸ್ ಅಂತೂ ಆರಾಮಾಗಿ ಸಿಕ್ಬಿಡುತ್ತೆ, ಬಾತ್ರೂಮಲ್ಲಿ ಇರುತ್ತೆ. ಫಸ್ಟು ನಾನು ಜೆಲ್ಲೋ ಹುಡುಕ್ತಿದ್ದೀನಿ ಗೈಸ್, ಎಲ್ಲ ರೂಮಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನೋಡ್ಬೋದು ಇಲ್ಲಿ ಬಾತ್ರೂಮಿಗೆ ಬಂದೆ. ಓಕೆ, ಇಲ್ಲಿ ನೋಡ್ಬೋದು ಸೋಪ್ ಬಬಲ್ಸ್ ಇದೆ ಅನಿಸುತ್ತೆ. ಓಕೆ, ನೋಡ್ಬೋದು ಸೋಪ್ ಬಬಲ್ಸ್ ಸಿಕ್ಕಿದೆ ನಮಗೆ. ಸೊ ಇನ್ನು ನಮಗೆ ಬೇಕಿರೋದೇನಪ್ಪ ಅಂದರೆ ಜೆಲ್ಲೋ ಒಂದೇ. ಜೆಲ್ಲೋ ಕಿಚನಲ್ಲಿ ಇಲ್ಲ ಬೇರೆ ಎಲ್ಲಾದರೂ ಇರುತ್ತೆ. ಸದ್ಯಕ್ಕೆ ನೋಡ್ಬೋದು ಇಲ್ಲೊಂದು ಕ್ಯಾನ್ ಇದೆ, ಇದನ್ನು ತೊಗೊಂಡ್ಬಿಡೋಣ ತಡೀರಿ, ಯಾಕಂದರೆ ಇದು ಎನರ್ಜಿ ಕ್ಯಾನು ನಮಗೆ ಮುಂದೆ ಬೇಕಾಗ್ಬೋದು ಇದನ್ನು. ಸದ್ಯಕ್ಕೆ ನಾವು ಫಸ್ಟ್ ಫ್ಲೋರಲ್ಲೇ ಹುಡ್ಕೋಣ ಗೈಸ್ ಎಲ್ಲಾದರೂ ಜೆಲ್ಲೋ ಸಿಗುತ್ತಾ ಅಂತ. ಅದಾದಮೇಲೆ ನಾವು ಕಿಚನ್ ಕಡೆ ಹೋಗೋಣ. ಅದಕ್ಕೆ ಮುಂಚೆ ನಾನು ಇಲ್ಲಿ ನೋಡ್ಬೋದು ಇಲ್ಲಿ ಡೋರ್ ಓಪನ್ ಮಾಡಿ ಇಟ್ಕೊಂಡಿರ್ತೀನಿ ಕಿಚನ್ದು. ಸದ್ಯಕ್ಕೆ ನೋಡ್ಬೋದು ಇಲ್ಲಿ ಮಿಸ್ ಟೀಚರ್ ಆಚೆ ಹೋಗ್ತಿದ್ದಾರೆ, ಆದರೆ ಗ್ರೌಂಡ್ ಫ್ಲೋರಲ್ಲೇ ಇದ್ದಾರೆ ಮಿಸ್ ಟೀಚರು. ಸ್ವಲ್ಪ ರಿಸ್ಕಿ ಕೂಡ ಆಗುತ್ತೆ ಗ್ರೌಂಡ್ ಫ್ಲೋರ್ಗೆ ಹೋಗೋದು, ಅದಕ್ಕೋಸ್ಕರ ನಾನು ಫಸ್ಟ್ ಫ್ಲೋರಲ್ಲೇ ಹುಡುಕ್ತೀನಿ ಇನ್ನು. ಸದ್ಯಕ್ಕೆ ನೋಡ್ಬೋದು ನಾನು ಮಿಸ್ ಟೀಚರ್ ರೂಮಿಗೆ ಬಂದಿದ್ದೀನಿ, ಇಲ್ಲೆಲ್ಲೂ ಸಿಗಲ್ಲ ಆಲ್ಮೋಸ್ಟ್ ಅಲ್ಲಿ ಜೆಲ್ಲೋ, ಆದರೂ ಕೂಡ ಒಂದ್ಸಲಿ ಕಬೋರ್ಡ್ ಎಲ್ಲ ತೆಗೆದು ನೋಡ್ತೀನಿ, ಯಾಕಂದರೆ ಇದ್ರೂ ಇರ್ಬೋದು ಗೈಸ್, ಹೇಳೋಕ್ಕಾಗಲ್ಲ. ಮಿಸ್ ಟೀಚರ್ ಮನೆ ಇದು ಎಲ್ಲಿ ಬೇಕಾದ್ರೂ ಇರುತ್ತೆ. ನೋಡ್ಬೋದು ಇಲ್ಲೇ ಟ್ಯಾಪ್ ಆನ್ ಮಾಡಿ ಹೋಗಿರೋದು ಮಿಸ್ ಟೀಚರ್ ಹಿಂದೆ ಬಾತ್ ಟಬ್ಬಲ್ಲಿ. ಅದಾದಮೇಲೆ ನೋಡ್ಬೋದು ಇಲ್ಲೇನೋ ಆಯಿಲ್ ಎಲ್ಲ ಇದೆ ಗೈಸ್, ಗೊತ್ತಿಲ್ಲ. ನೋಡ್ಬೋದು ಇದೇನೋ ತೊಗೊಂಡೆ, ಒಂದು ಶ್ಯಾಂಪೂ ಇದೆ, ಇದೆಲ್ಲ ಏನು ಬೇಕಿಲ್ಲ. ಲಾಸ್ಟ್ ವಿಡಿಯೋ ನೀವು ನೋಡಿದರೆ ಆ ಶ್ಯಾಂಪೂನೆಲ್ಲೇನೋ ಮಿಕ್ಸ್ ಮಾಡಿಬಿಟ್ಟು ನಾವು ಟಾರ್ಚರ್ ಕೊಟ್ಟಿದ್ವಿ ಟೀಚರಿಗೆ, ಅಂದರೆ ಪ್ರ್ಯಾಂಕ್ ಮಾಡಿದ್ವಿ. ಸದ್ಯಕ್ಕೆ ನೋಡ್ಬೋದು ನಾನು ಕಿಚನ್ಗೆ ಬಂದಿದ್ದೀನಿ, ಗ್ರೌಂಡ್ ಫ್ಲೋರಲ್ಲೇ ಇದ್ದಾರೆ ಟೀಚರ್, ಆದರೂ ಧೈರ್ಯ ಮಾಡಿ ಬಂದಿದ್ದೀನಿ. ಇಲ್ಲೆಲ್ಲ ಕಡೆನೂ ಹುಡ್ಕೋಣ, ಇಲ್ಲೆಲ್ಲಾದರೂ ಸಿಗ್ಬೋದು. ನನ್ನ ಪ್ರಕಾರ ಜೆಲ್ಲೋ 100% ಇಲ್ಲೇ ಇರುತ್ತೆ ಕಿಚನಲ್ಲಿ, ಯಾಕಂದರೆ ನನಗೂ ಕೂಡ ಗೊತ್ತಿಲ್ಲ ಎಲ್ಲಿರುತ್ತೆ ಜೆಲ್ಲೋ ಅಂತ, ಆದರೆ ಇಲ್ಲೇ ಇರ್ಬೋದು ಅನ್ನೋ ನಂಬಿಕೆ ಇದೆ ನನಗೆ. ಸದ್ಯಕ್ಕೆ ಟೀಚರು ಫಸ್ಟ್ ಫ್ಲೋರಲ್ಲಿ ಹೋಗಿದ್ದಾರೆ, ಹೆಂಗೋ ಶಾರ್ಟ್ ಕಟ್ ಮಾಡಿಕೊಂಡು, ನಾನು ಗ್ರೌಂಡ್ ಫ್ಲೋರಲ್ಲೇ ಇದ್ದಾರೆ ಅಂದ್ಕೊಂಡೆ. ಸದ್ಯಕ್ಕೆ ನೋಡ್ಬೋದು ಬೇಗ ಹುಡುಕ್ತೀನಿ ಎಲ್ಲ ಫ್ರಿಜ್ಜಲ್ಲೆಲ್ಲ. ಫಸ್ಟ್ ಟೈಮ್ ನಾನು ಹುಡುಕ್ತಿರೋದು ಫ್ರಿಜ್ಜಲ್ಲಿ ಎಲ್ಲ ಕಡೆನೂ. A few moments later. ಓಕೆ ಗೈಸ್, ಆಲ್ಮೋಸ್ಟ್ ಆಲ್ ನೋಡ್ಬೋದು ಎಲ್ಲ ಶೆಲ್ಫ್ನು ಕೂಡ ಓಪನ್ ಮಾಡಿ ನೋಡಿದೆ, ಆದರೆ ಎಲ್ಲೂ ಕೂಡ ಸಿಕ್ಕಿಲ್ಲ ಇನ್ನೂ ಜೆಲ್ಲೋ. ನೋಡ್ಬೇಕು ಎಲ್ಲಿದೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ನೋಡ್ಬೋದು ಇಲ್ಲೊಂದು ಡ್ರಾಯರ್ ಇದೆ, ಅದನ್ನು ಕೂಡ ಓಪನ್ ಮಾಡಿದೆ, ಅಂದರೆ ಶೆಲ್ಫ್ ಇದೆ ಸಾರಿ. ಸೊ ಅಲ್ಲೇ ಹಿಂದೆ ಇದೆ ನೋಡಿ ಗೈಸ್, ರೆಡ್ ಕಲರ್, ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ಸದ್ಯಕ್ಕೆ ನೋಡ್ಬೋದು ನಿಮ್ಮ ಮುಂದೆನೇ ಸಿಕ್ತು ನನಗೆ. ಅವಾಗಲಿಂದ ಎಲ್ಲ ಡ್ರಾಯರ್ನ ಓಪನ್ ಮಾಡಿ ನೋಡಿದ್ದೀನಿ, ಎಲ್ಲ ಶೆಲ್ಫ್ನು ಓಪನ್ ಮಾಡಿ ನೋಡಿದ್ದೀನಿ. ಸದ್ಯಕ್ಕೆ ನಾನು ಮೇಲೆ ಹೊಡೀತೀನಿ, ಯಾಕಂತೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಆ್ಯಡ್ ದಿ ಜೆಲ್ಲೋ ಟು ದಿ ಬಾತ್ ಟಬ್ ಅಂತ ಇದೆ. ಸದ್ಯಕ್ಕೆ ನಾವು ಬಾತ್ ಟಬ್ ಹತ್ರ ಹೋಗಬೇಕು, ಮಿಸ್ ಟೀಚರು ಬರೋ ಅಷ್ಟರಲ್ಲಿ. ಇನ್ನು ಕಿಚನ್ ಸೈಡ್ ಹೋಗ್ತಿರೋದು ಮಿಸ್ ಟೀಚರು, ನಮಗೆ ಸ್ವಲ್ಪ ಟೈಮ್ ಸಿಕ್ಕಿದೆ, ಬೇಗ ಓಡೋಗ್ಬೇಕು. ಬಾತ್ ಟಬ್ಬಲ್ಲಿ ಮಿಕ್ಸ್ ಮಾಡಬೇಕು ನಾವು ಜೆಲ್ಲೋ ಮತ್ತು ಶ್ಯಾಂಪೂನ, ಅದಕ್ಕೋಸ್ಕರ ಬೇಗ ಹೊಡಿತೀವಿ. ನೋಡ್ಬೋದು ಮಿಸ್ ಟೀಚರ್ ನೋಡ್ಬಿಟ್ರು ಕಿಚನಲ್ಲಿ ನಾವೆಲ್ಲ ಡ್ರಾಯರ್ಸ್ ಓಪನ್ ಮಾಡಿದ್ವಲ್ಲ, ಅದೆಲ್ಲ ನೋಡ್ಬಿಟ್ಟು ಇವಾಗ
ನೋಡ್ಬೋದು ಇವಾಗ ನಮ್ಮನ್ನ ಕಂಡಿಡಿಯೋಕೆ ವಾಪಸ್ ಬರ್ತವ್ರೆ. ಅಷ್ಟರಲ್ಲಿ ನೋಡ್ಬೋದು ನಾನೆಲ್ಲ ಮಿಕ್ಸ್ ಮಾಡಿಬಿಟ್ಟೆ ಮಾತಾಡ್ತಾ ಆ್ಯಂಡ್ ನೋಡ್ಬೋದು ಇಲ್ಲಿ ಇವಾಗ ನಾವು ಓಡೋಗ್ಬೇಕಷ್ಟೇ. ನೋಡ್ಬೋದು ಗೋ ಔಟ್ ಬಿಫೋರ್ ಮಿಸ್ ಟೀಚರ್ ಕ್ಯಾಚಸ್ ಯು ಅಂತ ಇದೆ. ಸೊ ಅದಕ್ಕೆ ನಾನು ಬೇಗ ಓಡೋಯ್ತೀನಿ. ಅದಕ್ಕೋಸ್ಕರ ಇನ್ನೇನು ಮಿಸ್ ಟೀಚರ್ ಮೇಲೆ ಹೋಗ್ತಿರ್ತಾರೆ ಇವಾಗ. ಇಲ್ಲೇ ನೋಡ್ಬೋದು ಮಿಸ್ ಟೀಚರ್ ಕಿಚನ್ ಹತ್ರ ಬಂದ್ಬಿಟ್ಟು ಅಬ್ಸರ್ವ್ ಮಾಡ್ಬಿಟ್ಟು ನಮ್ಮನ್ನ ಕಂಡಿಡಿಯೋಕೆ ಟ್ರೈ ಮಾಡ್ತಿದ್ರು. ಆದರೆ ಅಷ್ಟರಲ್ಲಿ ನಾವು ಎಸ್ಕೇಪ್ ಆಯ್ತೀವಿ. ನಾವು ಗೊತ್ತಲ್ಲ ಗೈಸ್, ಯಾವಲ್ಲ ಒಂದು ಸಲ ಮಾತ್ರ ತಗೊಳ್ಳೋದು. ಅದು ಬಿಡಿ ಫಸ್ಟ್ ಲೆವೆಲಲ್ಲಿ ಅಂದರೆ ಇವತ್ತಿನ ವೀಡಿಯೋ ಫಸ್ಟ್ ಲೆವೆಲಲ್ಲಿ 3 ಸಲ ತಗೊಳಕೋಗ್ಬಿಟ್ಟಿದ್ದೀವಿ. ಅದು ಬಿಡಿ, ಅದು ಗೊತ್ತಾಗಲಿಲ್ಲ ನನಗೆ. ಸೊ ಅದಕ್ಕೆ ಮಿಸ್ ಟೀಚರ್ ನೋಡ್ಬೋದು ಆರಾಮಾಗಿ ನಡ್ಕೊಂಡು ಹೋಯ್ತವ್ರೆ ಬಾತ್ ತೊಗೊಳೋಕ್ಕೆ. ಆದರೆ ಅಲ್ಲಿ ಏನೋ ಕುತಂತ್ರ ಮಾಡಿದ್ದೀವಿ ನಾವು. ಹೋಗ್ಲಿ ತಡೀರಿ, ಆರಾಮಾಗಿ ಹೋಗ್ಲಿ ಮಿಸ್ ಟೀಚರು, ಪರವಾಗಿಲ್ಲ, ನಾವು ಆಚೆ ಹೋಗೋಣ ಆರಾಮಾಗಿ. ಹಿಂಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಓಕೆ, ರೀಚ್ ಆಗ್ಬಿಟ್ರು ಮಿಸ್ ಟೀಚರು ಬಾತ್ ಟಬ್ ಹತ್ರ. ಓಕೆ ಗೈಸ್, ಇನ್ನೇನು ಡೋರ್ ಓಪನ್ ಮಾಡಿದ್ರು ಅನ್ಕೊತೀನಿ. ನೋಡೋಣ ಇವಾಗ ಏನಾಗುತ್ತೆ ಅಂತ, ಹೆಂಗಿರೋದು ಕಟ್ಸಿನ ಅಂತ. ಓಕೆ ನೋಡ್ಬೋದು ಬಾತ್ ಟಬ್ ಒಳಗಡೆ ಹೋಗಿ ಕುತ್ಕೊಂಡ್ರು. ಆದರೆ ನೋಡ್ಬೋದು ಕಾಲು ಸಿಗಾಕೊಂಬಿಡ್ತೀವಾಗ. ಓಕೆ ನೋಡ್ಬೋದು ವಾಟರ್ ಬಬಲ್ ಹಾಕಿದ್ವಲ್ಲ, ನೋಡ್ಬೋದು ಇವಾಗ ಗ್ರೀನ್ ಕಲರಾಗಿ ಟರ್ನ್ ಆಗೋಯ್ತು. ವಾಟರ್ ಬಬಲ್ ಹಾಕಿದ್ದಕ್ಕೆ ಗೊತ್ತಾಗಲಿಲ್ಲ ಮಿಸ್ ಟೀಚರ್ಗೆ. ಅದಕ್ಕೋಸ್ಕರ ನಮ್ಮ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿದೆ. ಫೈನಲಿ ಸೆಕೆಂಡ್ ಲೆವೆಲ್ನ ಒಂದ್ಸಲಿ ಕೂಡ ತಗೊಳ್ಕೊಂಡಿರೋ ಸಕ್ಸಸ್ಫುಲ್ ಮಾಡಿದ್ದೀವಿ. ಸೊ ನಡೀರಿ ಗಾಯ್ಸ್, ಬೇಗ ನೆಕ್ಸ್ಟ್ ಲೆವೆಲ್ನ ಸ್ಟಾರ್ಟ್ ಮಾಡೋಣ. समझ रहे हो ना? ಆಲ್ರೈಟ್ ಗೈಸ್, ಇಲ್ಲಿ ಸದ್ಯಕ್ಕೆ ನೋಡ್ಬೋದು ನಾವು ನೆಕ್ಸ್ಟ್ ಲೆವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಆಬ್ಜೆಕ್ಟಿವ್ ಅಲ್ಲಿ ನೋಡ್ಬೋದು ದ ಹಾರಿಡ್ ಸ್ಮೆಲ್ ಫ್ರಮ್ ದಿ ಸ್ಟಿಂಕ್ ಬಾಂಬ್ ಶುಡ್ ಮ್ಯಾಚ್ ಮಿಸ್ ಟೀಚರ್ಸ್ ಹಾರಿಡ್ ಪರ್ಸನಾಲಿಟಿ ವೆಲ್. ಥ್ರೋ ಇಟ್ ಇನ್ ದಿ ಸವಾನಾ ಆ್ಯಂಡ್ ರಿವೀಲ್ ಇನ್ ಹರ್ ಮಿಸ್ರಿ ಅಂತ ಇದೆ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ಮಿಸ್ ಟೀಚರ್ ಕಟ್ಸಿನಲ್ಲಿ ಬರ್ತಾ ಇದ್ದಾರೆ ಸವಾನಾ ಹತ್ರ. ಅಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಏನು ಮಾಡಬೇಕು ಈ ಲೆವೆಲಲ್ಲಿ ಅಂತ ನೀವು ಕೇಳ್ಬೋದು. ಇಲ್ಲಿ ಸವಾನಾ ಇದೆಯಲ್ಲ, ಸೊ ನಮಗೇನೋ ಸ್ಟಿಂಕ್ ಬಾಂಬ್ ಅಂತ ಬೇಕಂತೆ. ಆ ಸ್ಟಿಂಕ್ ಬಾಂಬ್ನ ತೊಗೊಂಡು ನಾವು ಸವಾನಾ ಇದೆಯಲ್ಲ ಗೈಸ್, ಅಲ್ಲಿ ಬಾತ್ ತೊಗೊಳಕ್ಕೆ ಹೋಗ್ತಾರೆ, ಅಂದರೆ ಸ್ಟೀಮ್ ತೊಗೊಳಕ್ಕೆ ಹೋಗ್ತಾರೆ. ಸಾರಿ, ಬಾತ್ ಅಲ್ಲ, ಟೀಚರ್ ಸ್ಟೀಮ್ ತೊಗೊಳಕ್ಕೆ ಹೋದಾಗ ನಾವು ಆ ಬಾಂಬ್ ಇರುತ್ತಲ್ಲ, ಆ ಬಾಂಬ್ನ ಹಾಕ್ಬೇಕು ನಾವು, ಸ್ಟಿಂಕಿ ಬಾಂಬ್ನ. ಸೊ ದಟ್ ಟೀಚರು ಸ್ಮೆಲ್ ತಡೆಯೋಕ್ಕಾಗದ್ರೆ ಆಚೆ ಬರ್ತಾರೆ. ನಾವು ಆಚೆ ತಡೆಯೋದನ್ನು ಸ್ಟಾಪ್ ಮಾಡಬೇಕು. ಅದು ಹೆಂಗಂತ ಗೊತ್ತಿಲ್ಲ ಸದ್ಯಕ್ಕೆ ನೋಡ್ಬೋದು ಮಿಷನಲ್ಲಿ ಫೈಂಡ್ ಅ ವೇ ಟು ಮೆಸ್ ಹರ್ ಸವಾನಾ ಬಾತ್ ಅಂತ ಇದೆ. ಸದ್ಯಕ್ಕೆ ಬಾತ್ ಅಲ್ಲ, ಅದು ಆ್ಯಕ್ಚುಲಿ ಅಲ್ಲಿ ನಾವು ಇದು ಸ್ಟೀಮ್ ತೊಗೊಳ್ಳೋದು ಸವಾನಾ ಅನ್ನೋದು. ಸದ್ಯಕ್ಕೆ ನೋಡ್ಬೋದು ನನ್ನ ಹತ್ರ ಇವಾಗ ಬಾಂಬ್ ತೊಗೊಂಡಿದ್ದೀನಿ. ನಾವು ಥ್ರೋ ಇಟ್ ಇನ್ ಸವಾನಾ ಅಂತ ಇದೆ. ಸದ್ಯಕ್ಕೆ ನೋಡ್ಬೋದು ನಾನು ಶಾರ್ಟ್ಕಟ್ ಹೊಡಿತೀನಿ, ಯಾಕಂದರೆ ಇಲ್ಲಿ ಮಿಸ್ ಟೀಚರು ಸವಾನಾ ಒಳಗಡೆ ಹೋಗ್ತಿದ್ದಾರೆ. ಸದ್ಯಕ್ಕೆ ನೋಡ್ಬೋದು ಗೈಸ್, ಇಲ್ಲಿ ಫುಲ್ಲು ನೋಡ್ಬೋದು ಇಲ್ಲಿ ಟ್ರ್ಯಾಪೆಲ್ಲ ಇಟ್ಟಿದ್ದಾರೆ, ಅದ್ರ ಮೇಲೆ ನಡ್ಕೊಂಡು ಹೋದೆ. ಯಾಕಂದರೆ ನಮ್ಮ ಹತ್ರ ಎನರ್ಜಿ ಬಾಟಲ್ಸ್ ಇದೆ. ನೋಡ್ಬೋದು 6 ಎನರ್ಜಿ ಬಾಟಲ್ ಇದೆ ಸದ್ಯಕ್ಕೆ ನನ್ನ ಹತ್ರ. ಅದನ್ನು ಬೇಕಿದ್ರೆ ರಿಫಿಲ್ ಮಾಡ್ಕೊತೀನಿ ಎನರ್ಜಿ, ನೋ ವರಿ. ಸದ್ಯಕ್ಕೆ ನೋಡ್ಬೋದು ಟೀಚರು ಸವಾನಾ ಎಲ್ಲ ಆರಾಮಾಗಿ ಬಾತ್ ಮಾಡ್ತವ್ರೆ, ಅಂದರೆ ಸ್ಟೀಮ್ ತೊಗೊತವ್ರೆ. ಸದ್ಯಕ್ಕೆ ನಾವು ಇವಾಗ ಮೇಲೆ ಹೋಗ್ಬಿಟ್ಟು ಇದನ್ನು ಥ್ರೋ ಮಾಡಬೇಕು. ಹೋಗೋಣ ಗೈಸ್ ಮೇಲೆ, ಇವಾಗ ಬೇಗ ಇದನ್ನು ಥ್ರೋ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಪ್ರ್ಯಾಂಕ್ ಫೇಲ್ ಆಗುತ್ತಾ ಸಕ್ಸಸ್ಫುಲ್ ಆಗುತ್ತಾ ಅಂತ. ಓಕೆ, ಇಲ್ಲಿ ಆಚೆ ಬಂದುಬಿಟ್ರು ಟೀಚರು. ಓಕೆ, ಇಲ್ಲಿ ಪ್ರ್ಯಾಂಕ್ ಫೇಲ್ ಆಗಿದೆ ಗೈಸ್. ಓಕೆ, ನಾವು ಆಚೆಯಿಂದ ಲಾಕ್ ಮಾಡಬೇಕಿತ್ತು ಅನಿಸುತ್ತೆ ಅದನ್ನು. ಆವಾಗ ಟೀಚರ್ ತಗೊಳಕೊಂಡಿರೋರು. ಇಟ್ಸ್ ಓಕೆ, ಪ್ರ್ಯಾಂಕ್ ಫೇಲ್ ಆಗಿದೆ, ಏನು ಮಾಡೋಕ್ಕಾಗಲ್ಲ ಗೈಸ್. ಓಕೆ ಗೈಸ್, ಮತ್ತೆ ನಾನು ಈ ಲೆವೆಲ್ನ ರೀಟ್ರೈ ಮಾಡ್ತಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈ ಸಲ ಅಂತೂ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಲೇಬೇಕು. ನನಗೆ ಗೊತ್ತಾಯ್ತು ಏನು ಮಾಡಬೇಕಂತ. ಸದ್ಯಕ್ಕೆ ನೋಡ್ಬೋದು ನಮಗೆ ಸ್ಟಿಂಕಿ ಬಾಂಬ್ ಬೇಕು, ಅದನ್ನು ಎತ್ಕೊಂಬರೋಕ್ಕಂತ ನಾನು ಇವಾಗ ಬೇಸ್ಮೆಂಟಿಗೆ ಹೋಗಬೇಕು. ಯಾಕೆ ನಾನು ಸುತ್ತಾಕೊಂಡು ಹೋಗ್ತೀನಿ ಅಂತ ನಿಮಗೆ ಡೌಟ್ ಇರ್ಬೋದು. ಅಲ್ಲಿ ಕೆಳಗಡೆ ಮಿಸ್ ಟೀಚರ್ ಎಲ್ಲನೂ ಲಾಕ್ ಮಾಡಿ ಇಕ್ಕಿದ್ದಾರೆ. ಡೋರ್ ಲಾಕ್ ಆಗಿತ್ತು, ಮೇಯ್ನ್ ಡೋರು. ಅದ್ರ ಜೊತೆಗೆ ಕಿಟಕಿ ಓಪನ್ ಮಾಡ್ತೀವಲ್ಲ, ಕಿಟಕಿ ಓಪನ್ ಮಾಡಿ ಒಳಗಡೆ ಮನೆ ಒಳಗಡೆ ಎಂಟ್ರಾಗುವಾಗ ಅಲ್ಲಿ ಟ್ರ್ಯಾಪ್ ಇರಿಸಿದ್ರು. ಸೊ ದಟ್ ನಮ್ಮ ಎನರ್ಜಿ ಫುಲ್ ಖಾಲಿ ಆಗಲಿ ಅಂತ. ಸದ್ಯಕ್ಕೆ ನಾನು ಇನ್ನೊಂದು ಬಾಟ್ಲು ತೊಗೊಬೇಕು, ಎನರ್ಜಿ ಕ್ಯಾನು ನೋಡ್ಬೋದು ಇಲ್ಲೇ ಇದೆ. ಸೊ ಇದನ್ನೇ ಹುಡ್ಕೊಂಬಂದೆ, ಎನರ್ಜಿ ಕ್ಯಾನ್ನ ಕೂಡ ಹುಡುಕ್ತಿದೆ ಸದ್ಯಕ್ಕೆ. ಯಾಕಂದರೆ ನಮ್ಮ ಹತ್ರ ಎನರ್ಜಿ ಕ್ಯಾನ್ಸ್ ಕೂಡ ಇಲ್ಲ ಗೈಸ್. ಆವಾಗಲೇ ನೀವು ಅಬ್ಸರ್ವ್ ಮಾಡಿದರೆ ನನ್ನ ಹತ್ರ 5 ಕ್ಯಾನ್ ಇತ್ತು, 5 ಕೂಡ ಪೂರ್ತಿ ಯೂಸ್ ಮಾಡಿದೆ. ಬೇಗ ಖಾಲಿ ಆಗ್ತಿದೆ ಎನರ್ಜಿ, ಖಾಲಿ ಆಗ್ತಿದೆ. ಸದ್ಯಕ್ಕೆ ಇವಾಗ ನೋಡ್ಬೋದು ನಾನು ಸ್ಟಿಂಕಿ ಬಾಂಬ್ ಎತ್ಕೊಳಕ್ಕೆ ಇನ್ನೇನು ಬೇಸ್ಮೆಂಟ್ ಹತ್ರ ಬಂದೆ. ಅಷ್ಟರಲ್ಲಿ ನೋಡ್ಬೋದು ಮಿಸ್ ಟೀಚರ್ ಗ್ರೌಂಡ್ ಫ್ಲೋರಿಗೆ ಬಂದುಬಿಟ್ಟವ್ರೆ. ಸೊ ಎಕ್ಸಸೈಸ್ ಮಾಡ್ಬಿಟ್ಟು ನೋಡ್ಬೋದು ಇಲ್ಲೆಲ್ಲ ಎಲ್ಲ ಕಡೆನೂ ಲಾಕ್ ಹಾಕಿದ್ದಾರೆ ಆಲ್ಮೋಸ್ಟ್ ಅಲ್ಲೂ. ಸೊ ಬ್ಯಾಕ್ ಸೈಡಿಂದನೂ ಕೂಡ ನಾವು ಹೋಗೋಕ್ಕಾಗಲ್ಲ, ಹೆಂಗೋ ಒಂದು ಮಾಡಿ ಓಡೋಗಬೇಕು ನಾವು ಬಾಂಬ್ ತೊಗೊಂಡು. ಸದ್ಯಕ್ಕೆ ನೋಡ್ಬೋದು ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದಾರೆ ಇಲ್ಲಿ ಮಿಸ್ ಟೀಚರು. ನಾನು ಬೇಸ್ಮೆಂಟ್ ಒಳಗಡೆ ಹೋದೆ. ಓಕೆ, ಇವಾಗ ಬೇಗ ಓಡೋಗ್ತೀನಿ. ನೋಡ್ಬೋದು ಇಲ್ಲೇ ಇರುತ್ತೆ ಸ್ಟಿಂಕಿ ಬಾಂಬು. ಓಕೆ, ಇಲ್ಲೇ ಇದೆ ನೋಡ್ಬೋದು ಗೈಸ್, ಸ್ಟಿಂಕಿ ಬಾಂಬ್ ನಮಗೆ ಸಿಕ್ಕಿದೆ. ನಾವು ಥ್ರೋ ಇಟ್ ಇನ್ ಸವಾನಾ ಅಂತ ಇದೆ. ಸೊ ನೋಡ್ಬೋದು ಮಿಸ್ ಟೀಚರ್ ಕೂಡ ವಾಪಸ್ ಹೋಗ್ತಿದ್ದಾರೆ ಸವಾನಾ ಬಾತ್ ತೊಗೊಳಕ್ಕೆ. ಅಷ್ಟರಲ್ಲಿ ನಾವು ಕೂಡ ಓಡೋಯ್ತಿದ್ವಿ. ಇನ್ನೇನು ಬರ್ತಾರೆ ಮಿಸ್ ಟೀಚರು ಫಸ್ಟ್ ಫ್ಲೋರಿಂದ ಕೆಳಗಡೆಗೆ. ನಾವು ಗ್ರೌಂಡ್ ಫ್ಲೋರಲ್ಲೇ ಇದ್ದೀವಿ, ಸೊ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಸದ್ಯಕ್ಕೆ ನೋಡ್ಬೋದು ಇಲ್ಲಿಂದ ಎಗ್ರೋಗೋಣ. ಓಕೆ, ಇಲ್ಲಿಂದ ಎಗ್ರಿದೆ ಗೈಸ್. ಇವಾಗ ನೋಡ್ಬೋದು ಎನರ್ಜಿ ಕೂಡ ಚೂರು ಕಡಿಮೆ ಆಯಿತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಬೇಗ ಇವಾಗ ನೋಡ್ಬೋದು ಇದನ್ನು ನಾವು ಕ್ಲೋಸ್ ಮಾಡಬೇಕಿತ್ತು. ಆವಾಗಲೇ ನಾನು ಕ್ಲೋಸ್ ಮಾಡಲಿಲ್ಲ, ಇಲ್ಲ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗ್ತಿತ್ತು. ಆವಾಗಲೇ ನಾನು ಪ್ರ್ಯಾಂಕ್ ಆದಮೇಲೆ ನಾನು ಯೋಚನೆ ಮಾಡಿದೆ ಕ್ಲೋಸ್ ಮಾಡಬೇಕಿತ್ತು ಅಂತ. ಇಟ್ಸ್ ಓಕೆ,
ಒಂದ್ಸಲಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕಿಲ್ಲೇ ಬಚ್ಚಿಕೊಂಡಿರೋಣ, ಟೀಚರ್ ಬರಲಿ. ಯಾಕಂದರೆ ನಮ್ಮನ್ನ ಟೀಚರ್ ನೋಡ್ಬಿಟ್ರೆ ಮತ್ತೆ ಆಟಾಡ್ಸ್ಕೊಂಬರ್ತಾರೆ ಹಿಡಿಯೋಕ್ಕೆ, ಅದಕ್ಕೋಸ್ಕರ ನಾವು ಎಲ್ಲೂ ಓಡೋಕ್ಕಾಗಲ್ಲ. ಆಲ್ ರೈಟ್ ಗೈಸ್, ಟೀಚರ್ ಬರೋ ಅಷ್ಟರಲ್ಲಿ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಇನ್ನೂ ಬೇಜಾನ್ ಬರುತ್ತೆ ನನ್ನ ಚಾನಲಲ್ಲಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ನೋಡ್ಬೋದು ಇಲ್ಲಿ ಟೀಚರ್ ಏನೇನು ಆಲ್ಮೋಸ್ಟ್ ಬಂದ್ಬಿಟ್ರು ಸವನ ಹತ್ರ. ಬರಲಿ ತಡೀರಿ, ಒಳಗಡೆ ಹೋಗಲಿ. ಯಾಕಂದರೆ ಒಳಗಡೆ ಹೋಗದಿರ ಆಚೆನೇ ಇದ್ದರೆ ನಮ್ಮನ್ನೇ ಅಟಾಡ್ಸ್ಕೊಂಬರ್ತಾರೆ, ನಾವು ಅವ್ರ ಮುಂದೆ ಕಾಣಿಸಿದ್ರೆ ಟೀಚರ್ ಮುಂದೆ. ಸದ್ಯಕ್ಕೆ ಓಕೆ, ಒಳಗಡೆ ಹೋದ್ರು ಕೂತ್ಕೊಳ್ಳಿ ತಡೀರಿ ಗೈಸ್, ಆಮೇಲೆ ಹೋಗ್ಬಿಟ್ಟು ಲಾಕ್ ಮಾಡೋಣ ಮುಂದೆಯಿಂದ. ಸದ್ಯಕ್ಕೆ ನೋಡ್ಬೋದು ಕೂತ್ಕೊಂಡ್ರು. ಓಕೆ ನೋಡ್ಬೋದು ನಾನು ಬಾಂಬ್ನೇ ಎಸ್ಬಿಟ್ಟೆ ಹಿಂದೆ ಎಲ್ಲಾದರೂ. ಸೊ ಹುಡ್ಕೋಣ ತಡಿ. ಓಕೆ ಇಲ್ಲೇ ಬಿದ್ದಿದೆ ಬಾಂಬು, ಎತ್ಕೋತೀನಿ ಕೈಗೆ. ಓಕೆ ಇವಾಗ ಹೋಗೋಣ ಗೈಸ್, ಹೋಗ್ಬಿಟ್ಟು ಇವಾಗ ಲಾಕ್ ಮಾಡೋಣ ಸವಾನನ. ಅದಾದಮೇಲೆ ಬಾಂಬ್ ನೆಸೆಯೋಣ. ಅದ್ರ ಮುಖಾಂತರ ಪ್ರ್ಯಾಂಕ್ 100% ಸಕ್ಸಸ್ಫುಲ್ ಆಗೋದು. ಯಾಕಂದರೆ ಇದು ನಾಲ್ಕನೇ ಸಲ ಟ್ರೈ ಮಾಡ್ತಿರೋದು. 3ನೇ ಸಲಿಯಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ, ಆದರೆ ಐಡಿಯಾ ಬಂತು ಹೆಂಗೆ ಮಾಡಬೇಕಿತ್ತು ಅಂತ. ಸೊ ನಾನು ಮಾಡ್ತಿದ್ದೆ. ಇಟ್ಸ್ ಓಕೆ, ಪ್ರ್ಯಾಂಕ್ ಒಂದೊಂದ್ಸಲಿ ಸಕ್ಸಸ್ಫುಲ್ ಆಗಲ್ಲ. ಯಾಕಂದರೆ ನಾನು ಯಾವ ವೀಡಿಯೋನೂ ನೋಡಿಲ್ಲ, ನಾನು ನಿಮ್ಮ ಮುಂದೆನೇ ಆಡ್ತಿರೋದು, ಅದಕ್ಕೋಸ್ಕರ ಜೆನ್ಯೂನ್ ರಿಯಾಕ್ಷನ್ ಕೊಡ್ತಿರೋದು. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಫೈನಲಿ ಆಲ್ಮೋಸ್ಟ್ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿದೆ. ನೋಡ್ಬೋದು ಲಾಕ್ ಕೂಡ ಆಗಿದೆ, ಅರ್ಧ ಲಾಕ್ ಆಗಿದೆ, ಆದರೂ ಕೂಡ ಲಾಕ್ ಆಗಿರೋಂಗೆ ಇದೆ. ಸೊ ಇಟ್ಸ್ ಓಕೆ, ಫೈನಲಿ ನಾವು ಪ್ರ್ಯಾಂಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ 3ನೇ ಲೆವೆಲಲ್ಲಿ. ಅಂದರೆ ಇವತ್ತಿನ ವಿಡಿಯೋ 3ನೇ ಲೆವೆಲಲ್ಲಿ. ಸೊ ಅದಕ್ಕೆ ನಾವು ಒಂದೇ ಲೆವೆಲ್ ಇರೋದು, ಅದೇ ಲಾಸ್ಟ್ ಲೆವೆಲು. ಅದ್ರ ಮುಖಾಂತರ ಈ ಚಾಪ್ಟರ್ ಕೂಡ ಮುಗಿಯುತ್ತೆ. ಅಂದರೆ 3 ಪಾರ್ಟ್ ವಿಡಿಯೋ ಮಾಡಿದ್ದೀವಿ ಈ ಚಾಪ್ಟರ್ 1ಗೆ, ಅದ್ರ ಮುಖಾಂತರ ಈ ವಿಡಿಯೋ ಮುಗಿಯುತ್ತೆ. ಸೊ ನಡೀರಿ ಗೈಸ್, ತಡ ಮಾಡಿದೆ ನೆಕ್ಸ್ಟ್ ಲೆವೆಲ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ನಾವು ಲಾಸ್ಟ್ ಲೆವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ಆಬ್ಜೆಕ್ಟಿವಲ್ಲಿ ನೋಡ್ಬೋದು, ಮಿಸ್ ಟೀಚರ್ ಹ್ಯಾಸ್ ಬೀನ್ ಇಂಪೇಷೆಂಟ್ಲಿ ವೇಟಿಂಗ್ ಫಾರ್ ಅವರ್ ಪಾರ್ಸಲ್ ಟು ಅರೈವ್, ಲೆಟ್ಸ್ ಮೇಕ್ ಇಟ್ ಹರ್ ವೇಟ್ ಅ ಬಿಟ್ ಲಾಂಗರ್ ಶಲ್ವಿ ಅಂತ ಇದೆ. ಸೊ ಅದಕ್ಕೆ ಮಿಸ್ ಟೀಚರ್ಗೆ ಯಾವುದೋ ಪಾರ್ಸಲ್ ಬರುತ್ತಂತೆ, ಅದನ್ನು ನಾವು ಏನೋ ಹಾಳು ಮಾಡಬೇಕು ಅನಿಸುತ್ತೆ, ಅದೇ ಪ್ರ್ಯಾಂಕ್ ಇರಬೇಕು. ಸದ್ಯಕ್ಕೆ ಆಬ್ಜೆಕ್ಟಿವಲ್ಲಿ ಹಂಗೆ ಇದ್ದಿದ್ದು, ನೋಡೋಣ ಏನಾಗುತ್ತೆ ಅಂತ. ಓಕೆ, ಡೆಲಿವರಿ ವ್ಯಾನಲ್ಲೂ ಕೂಡ ಬಂತು, ಪಾರ್ಸಲು ಕೂಡ ಬಂದುಬಿಡ್ತು ಗೈಸ್. ಓಕೆ, ಗೇಟ್ ಆಚೆನೇ ಇರುತ್ತೆ ಅಂದ್ಕೊಂಡೆ ಪಾರ್ಸಲ್, ಆದರೆ ಗೇಟ್ ಒಳಗಡೆ ಎಲ್ಲಾದರೂ, ಅಂದರೆ ಮನೆ ಒಳಗಡೆ ಎಲ್ಲಾದರೂ ಇರಬೇಕು, ಗೇಟ್ ಒಳಗಡೆ ಎಲ್ಲ. ಸೊ ಅದಕ್ಕೆ ಹೋಗಿ ನೋಡೋಣ ಎಲ್ಲಿದೆ ಪಾರ್ಸಲ್ ಅಂತಲೂ ಕೂಡ ಗೊತ್ತಿಲ್ಲ. ಟೀಚರ್ ನೋಡ್ಬೋದು ಆಲ್ರೆಡಿ ಬಾಗಿಲಿಗೆಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ, ಏನಾಗಿದೆ ಅಂತ ಗೊತ್ತಿಲ್ಲ. ಟೀಚರು ಫುಲ್ಲು ಸ್ಟ್ರಿಕ್ಟ್ ಆಗಿಬಿಟ್ಟವ್ರೆ ಲಾಸ್ಟ್ ಲೆವೆಲಲ್ಲಿ. ಇಟ್ಸ್ ಓಕೆ ಗೈಸ್, ಟೀಚರ್ ಸ್ಟ್ರಿಕ್ಟಾಗೇ ಇರಲಿ, ಆದರೆ ನಮ್ಗೆ ಆಲ್ರೆಡಿ ಈ ಲೆವೆಲ್ ಅರ್ಥ ಆಗಿಬಿಟ್ಟಿದ್ದೆ ಆಬ್ಜೆಕ್ಟಿವಲ್ಲೇ. ಸೊ ಅದಕ್ಕೆ ನೋಡ್ಬೋದು ಫೈಂಡ್ ಬಿಹೈವ್ ಬಿ ಕೇರ್ಫುಲ್ ಫ್ರಮ್ ದಟ್ ಸ್ಟ್ರಿಂಗ್ ಅಂತ ಇದೆ ಇಲ್ಲಿ ಮಿಷನಲ್ಲಿ. ನೋಡ್ಬೋದು ಇಲ್ಲಿ ಮಾತಾಡ್ತಾ ನಾನು ಲ್ಯಾಡರ್ ತೊಗೊಂಬಂದಿದ್ದೀನಿ, ಮರದ ಹತ್ರ ಪ್ಲೇಸ್ ಮಾಡಿದ್ದೀನಿ. ಯಾಕಂತ ನೀವು ಕೇಳ್ಬೋದು, ಯಾಕಂದರೆ ಹಿಂದೆ ಮರದಲ್ಲಿ ನಾನು ಲ್ಯಾಡರ್ ಪ್ಲೇಸ್ ಮಾಡಿದ್ನಲ್ಲ, ಅಲ್ಲಿ ಏನಿತ್ತು ಅಂತ ನೀವು ಅಬ್ಸರ್ವ್ ಮಾಡಿದರೆ ಅಲ್ಲಿ ನೋಡ್ಬೋದು ಜೇನುಳದ್ದು ಗೂಡಿತ್ತು. ಆ ಜೇನುಳ ಗೂಡನ್ನ ನಾವು ತೊಗೊಂಡು ಪಾರ್ಸಲ್ ಒಳಗಡೆ ಪ್ಲೇಸ್ ಮಾಡಬೇಕಷ್ಟೇ. ನೋಡ್ಬೋದು ನಾನು ಇಲ್ಲಿ ಬೆಲ್ನು ಕೂಡ ಬಾರಿಸಿದ್ದೀನಿ, ಅಂದರೆ ಒತ್ತಿದ್ದೀನಿ ಬೆಲ್ನ. ಸದ್ಯಕ್ಕೆ ನೋಡ್ಬೋದು ಅಲ್ಲಿ ಟೀಚರ್ ಬರ್ತಾರೆ, ಇವಾಗ ಡಿಸ್ಟ್ರ್ಯಾಕ್ಟ್ ಮಾಡಿದ್ದೀನಿ ಸ್ವಲ್ಪ ಟೀಚರ್ನ. ಯಾಕೆ ಅಂತ ನೀವು ಕೇಳ್ಬೋದು, ಯಾಕಂದರೆ ನನಗೆ ಗ್ಲೌಸ್ ಬೇಕು, ಗ್ಲೌಸ್ ತೊಗೊಂಡು ನಾನು ಆ ಬೀ ಸ್ಟಿಂಗ್ನ ತೊಗೊಬೋದು, ಅಂದರೆ ಜೇನುಳದ ಗೂಡು ತೊಗೊಬೋದು. ಯಾಕಂದರೆ ನಮಗೆ ಜೇನುಳ ಕಚ್ಚಬಾರ್ದು. ಸೊ ಅದಕ್ಕೋಸ್ಕರ ನಮಗೆ ಗ್ಲೌಸ್ ಬೇಕು. ಗ್ಲೌಸ್ ಎಲ್ಲಿ ಸಿಗುತ್ತೆ ಅಂತ ನೀವು ಅದನ್ನು ಕೂಡ ಕೇಳ್ಬೋದು. ಯಾಕಂದರೆ ನೀವು ಸೆಕೆಂಡ್ ಪಾರ್ಟ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಗೈಸ್, ಈ ಸ್ಕೇರಿ ಟೀಚರ್ 3Dಯಲ್ಲಿ ಗ್ಲೌಸ್ ಎಲ್ಲಿ ಸಿಗುತ್ತೆ ಅಂತ. ಸದ್ಯಕ್ಕೆ ನೋಡ್ಬೋದು ಇಲ್ಲೇ ಸಿಗೋದು ಗ್ಲೌಸ್, ನೋಡ್ಬೋದು ಇಲ್ಲೇ ಇದೆ ನೋಡ್ಬೋದು. ಇದು ನಾನು ವರ್ಕ್ಶಾಪ್ ರೂಮ್ ಅಂದ್ಕೊಂಡಿದ್ದೆ, ಅದೇನೋ ಬೇರೆ ರೂಮ್ ಅದು, ಆದರೆ ವರ್ಕ್ಶಾಪ್ ರೂಮ್ ಅಂದ್ಕೊಂಡಿದ್ದೆ. ನಾನು ಅದನ್ನೇ ಹುಡ್ಕೊಂಡು ಕೂತಿದ್ದೆ ಅವಲಿಂದ. ಸದ್ಯಕ್ಕೆ ನೋಡ್ಬೋದು ಇಲ್ಲಿ ನಾನು ಬೇಗ ಸ್ಪೀಡ್ ರನ್ ಥರ ಆಡ್ತೀನಿ, ಯಾಕಂದರೆ ನನಗೆ ಆಲ್ಮೋಸ್ಟ್ ಗೊತ್ತು ಎಲ್ಲೆಲ್ಲಿದೆ ಐಟಮ್ಸ್ ಅಂತ. ಯಾಕಂದರೆ ಆಲ್ರೆಡಿ ನಾನು 2 ಸಲ ಆಡಿದ್ದೀನಿ ಈ ಲೆವೆಲ್ನ, ಮುಂಚೆ ಆಡಿರಲಿಲ್ಲ, ನಿಮ್ಮ ಮುಂದೆನೇ ಆಡಿರೋದು, ಆದರೆ ನಿಮಗೆ ಕ್ಲಿಪ್ಪಲ್ಲಿ ಹಾಕಿಲ್ಲ ಅಷ್ಟೇ. ಯಾಕಂದರೆ ಆ 2 ಮಿಷನು ಕೂಡ ಫೇಲ್ ಆಗಿದ್ದು ಪ್ರ್ಯಾಂಕು, ಅದಕ್ಕೋಸ್ಕರನೇ. ಯಾಕೆ ಹಾಕಲಿಲ್ಲ ಅಂತ ಕೂಡ ನೀವು ಕೇಳ್ಬೋದು, ಯಾಕಂದರೆ ನಿಮಗೆ ಆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಅನ್ಸಲ್ಲ, ಅದಕ್ಕೋಸ್ಕರ ನಾನು ಹಾಕಲಿಲ್ಲ ಆ ಕ್ಲಿಪ್ಸ್ನ. ಸದ್ಯಕ್ಕೆ ನೋಡ್ಬೋದು ನಾನು ತೊಗೊಂಬಂದೆ, ಇಲ್ಲಿ ನೋಡ್ಬೋದು ಬಿ ಹೈನು ಕೂಡ ತೊಗೊಂಡೆ, ಕಟ್ರು ಕೂಡ ಐತೆ ನಮ್ಮ ಹತ್ರ, ಆಲ್ರೆಡಿ ಟೇಪ್ ಕೂಡ ಐತೆ. ಮಾತಾಡ್ತಾ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟೆ ಸ್ಪೀಡ್ ರನ್ ಥರ ಲಾಸ್ಟ್ ಲೆವೆಲಲ್ಲಿ. ಯಾಕೆ ನೀವು ಇಷ್ಟು ಫಾಸ್ಟಾಗಿ ಆಡ್ತಿದ್ದೀರಾ ಲಾಸ್ಟ್ ಲೆವೆಲ್ ಅಂತ ಕೇಳ್ಬೋದು ಗೈಸ್, ಯಾಕಂದರೆ ನನಗೆ ಆಲ್ರೆಡಿ ಗೊತ್ತು ಏನೇನಿದೆ ಅಂತ, ಜೊತೆಗೆ ಮುಂದೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತು. ಯಾಕಂದರೆ ನಾನು 2 ಲೆವೆಲ್ ಆಡಿದ್ದೀನಿ, 2 ಲೆವೆಲಲ್ಲೂ ಕೂಡ ಪ್ರ್ಯಾಂಕ್ ಫೇಲ್ ಆಗಿದೆ. ಅದ್ರ ಜೊತೆಗೆ ನನಗೆ ಐಡಿಯಾ ಕೂಡ ಇರಲಿಲ್ಲ ಹೆಂಗೆ ಬಿ ಹೈವ್ ತೊಗೊಳ್ಳೋದು ಅಂತ. ಸೊ ಎಲ್ಲ ನಾನು ಕಲ್ತ್ಕೊಂಡೆ ಬಂದಿರೋದು, ಅಂದರೆ ವಿಡಿಯೋ ನೋಡ್ಕೊಂಡು ಬಂದಿಲ್ಲ, ನಾನೇ 2 ಲೆವೆಲ್ ಟ್ರೈ ಮಾಡಿದೆ, ನಿಮ್ಮ ಮುಂದೆ ತೋರಿಸಿಲ್ಲ, ಯಾಕಂದರೆ ನಿಮ್ಗೆ ಬೋರ್ ಆಗುತ್ತೆ ಅದು ಆಲ್ಮೋಸ್ಟ್ ಅದಕ್ಕೆ. ಸೊ ನೋಡ್ಬೋದು ಮಾತಾಡ್ತಾ ನಾನು ಆ ಜೇನುಳದ ಗೂಡನ್ನ ಆ ಪಾರ್ಸಲ್ ಒಳಗಡೆ ಇಕ್ಕಿದ್ದೀನಿ. ಸದ್ಯಕ್ಕೆ ಮಿಸ್ ಟೀಚರ್ ಏನೇನು ಹೋಯ್ತಿದ್ದಾರೆ ಆ ಪಾರ್ಸಲಲ್ಲಿ ಏನಿದೆ ಅಂತ ಚೆಕ್ ಮಾಡೋಕ್ಕೆ. ಅಂದರೆ ಅವ್ರ ಡ್ರೆಸ್ ಇರುತ್ತೆ ಆ ಪಾರ್ಸಲಲ್ಲಿ, ಏನೋ ಹ್ಯಾಲೋವಿನ್ ಡ್ರೆಸ್ ಅಂತೆ, ಆ ಡ್ರೆಸ್ ಇದೆಯಾ ಅಂತ ಹೋಗಿ ಚೆಕ್ ಮಾಡೋಕೆ ಹೋಯ್ತಿದ್ದಾರೆ. ಆ ಡ್ರೆಸ್ ಬಂದಿರೋದು, ಆದರೆ ನಾವು ಆ ಡ್ರೆಸ್ ಜಾಗದಲ್ಲಿ ಬೇರೆ ಏನೋ ಇಕ್ಕಿದ್ದೀವಿ, ಅದೇ ಜೇನುಳದ ಗೂಡು. ಸದ್ಯಕ್ಕೆ ನೋಡ್ಬೋದು ಓಪನ್ ಮಾಡಿದ್ರು ಮಿಸ್ ಟೀಚರ್. ಓಕೆ ಬಾಕ್ಸ್ನ, ಓಕೆ ನೋಡ್ಬೋದು ತಲೆ ಎಲ್ಲ ಬಾಕ್ಸ್ ನೋಡ್ತವ್ರು ಏನಿದೆ ಅಂತ. ಕಟಿಂಗ್ ಪ್ಲೇಯರ್ ಎತ್ತಿದ್ರು ಒಳಗಡೆಯಿಂದ. ಓಕೆ ನೋಡ್ಬೋದು ಏನೋ ಗಮ್ಮೆಲ್ಲ ಎತ್ತಿದ್ರು. ಓಕೆ ನೋಡ್ಬೋದು ಗೈಸ್ ಜೇನುಳದ ಗೂಡು ಕೂಡ ಎತ್ಬಿಟ್ರು. ಓಕೆ ನೋಡ್ಬೋದು ಜೇನುಳ ಇವಾಗ ಕಚ್ಚಿತು ಟೀಚರ್ಗೆ. ಇದ್ರ ಮುಖಾಂತರ ನಾವು ಪ್ರ್ಯಾಂಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಇದ್ರ ಮುಖಾಂತರ ಇವತ್ತಿನ ವೀಡಿಯೋಲಿ ನಾವು 4 ಲೆವೆಲ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ.
ಆಲ್ ರೈಟ್ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ. ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಈ ವಿಡಿಯೋನ, ಜೊತೆಗೆ ಎಂಟರ್ಟೈನಿಂಗ್ ಆಗೂ ಇತ್ತು ಅನ್ಕೊತೀನಿ ಈ ವಿಡಿಯೋ. ಸೊ ಇದ್ರ ಮುಖಾಂತರ ಚಾಪ್ಟರ್ 1 ನಾವು ಕಂಪ್ಲೀಟ್ ಮಾಡಿದ್ದೀವಿ, ಸ್ಕೇರಿ ಟೀಚರ್ 3D ಅಲ್ಲಿ. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಅಂಡ್ ಟೇಕ್ ಕೇರ್, ಬೈ ಬೈ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ ಗೈಸ್.